ಪತ್ನಿ ಅನೈತಿಕ ಸಂಬಂಧದ ಶಂಕೆಯಿಂದಾಗಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗತ್ತೆ ಗಂಡ ಹೆಂಡತಿಯ ನಡುವೆ. ಪತ್ನಿಯ ಮೇಲೆ ಪತಿ ಮಾಡಿರುವಂತಹ ಭಯಾನಕ ದಾಳಿ ಇದು. ಮಚ್ಚಿನಿಂದ ದಾಳಿ ಮಾಡ್ತಾನೆ. ಪತ್ನಿಯ ಅನೈತಿಕ ಸಂಬಂಧದ ಶಂಕೆಗೆ ಗಲಾಟೆ ಆಗತ್ತೆ, ವಿಕೋಪಕ್ಕೆ ತಿರುಗಿರುವಂಥದ್ದು. ಈಗ ಮಹಿಳೆ ಅಂದರೆ ಹೆಂಡತಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದಾಳೆ. ಪತ್ನಿಯ ಮೇಲೆ ಮಚ್ಚಿನಿಂದ ದಾಳಿ ಮಾಡಿರುವಂಥ ಪತಿ ಈತ. ನೆಲಮಂಗಲ ತಾಲೂಕಿನ ಗೋವಿಂದಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಬಳ್ಳಾರಿ ಮೂಲದ ನಗ್ಮಾ ಹಲ್ಲೆಗೊಳಗಾಗಿರುವಂಥ ಲೇಡಿ ಅಂದರೆ ಹೆಂಡತಿನೇ. 25 ವರ್ಷ ಈಕೆಗೆ. ಸಲ್ಮಾನ್ ಅಂಥೇಳಿ ಗಂಡನ ಹೆಸರು. 26 ವರ್ಷ ಈತನಿಗೆ. ಮಚ್ಚಿನಿಂದ ಹಲ್ಲೆಗೈದಿರುವಂಥ ಪಾಪಿ ಪತಿ. ಈ ಅನುಮಾನ ಭಾಳ ಡೇಂಜರ್. ಮಚ್ಚಿನೇಟು ತಿಂದು ಈಗ ಸಾವು ಬದುಕಿನ ಮಧ್ಯೆ ಹೋರಾಟ ಮುಂದುವರಿತಾ ಇದೆ. ಸೊ ಹಂಗಾಗಿ ಅನೈತಿಕ ಸಂಬಂಧದಿಂದಾಗಿ ಈ ರೀತಿಯಾಗಿ ಹೆಂಡತಿಗೆ ಈ ರೀತಿಯಾಗಿ ಒಂದು ಅನೈತಿಕ ಸಂಬಂಧ ಇರುತ್ತಂತೆ. ಆತನಿಗೆ ಈ ರೀತಿ ಅನುಮಾನ ಇರುವಂಥ ಹಿನ್ನೆಲೆಯಲ್ಲಿ ಸಾಯಿಸಕ್ಕೂ ಪ್ರಯತ್ನ ಮಾಡಿರುವಂಥದ್ದು. ಸೊ ಪ್ರಮುಖವಾಗಿ ಈ ಹೆಂಡತಿ ಅಂದರೆ ಫೋಟೋವನ್ನು ಏನು ನೋಡ್ತಾ ಇದ್ರಿ, ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧ ಇತ್ತು, ಇನ್ನೊಬ್ಬನ ಜೊತೆ ಓಡಿ ಹೋಗಿದ್ಲು ಅನ್ನುವಂಥ ತಲೆಯಲ್ಲಿ ಇತ್ತು ಆತನಿಗೆ. ಓಡಿ ಹೋಗಿದ್ಲು ಅನ್ನುವಂಥ ಮಾಹಿತಿಗೆ ಸಿಗ್ತಾ ಇದೆ. ಸೊ ಹಂಗಾಗಿ ಈ ಪ್ರಕರಣಕ್ಕೆ ಸಿಗ್ತಾ ಇರುವಂಥ ಬಿಗ್ ಟ್ವಿಸ್ಟ್ ಇದು. ಆತ ಯಾಕೆ ಹೆಂಡತಿಯ ಮೇಲೆ ಕೈ ಮಾಡ್ದ ಅಥವಾ ಯಾಕೆ ಈ ರೀತಿ ಮಚ್ಚಿನಿಂದ ಮಾರಣಾಂತಿಕವಾಗಿ ಹಲ್ಲೆಗೆ ಮುಂದಾಗಿದ ಅಂತ ಹೇಳಿದ್ರೆ ಈಕೆ ಇನ್ನೊಬ್ಬನ ಜೊತೆ ಓಡಿ ಹೋಗಿದ್ಲು ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಅಂದರೆ ಪತ್ನಿಯ ಅನೈತಿಕ ಸಂಬಂಧಕ್ಕೆ ಸಿಗ್ತಾ ಇರುವಂಥ ಬಿಗ್ ಟ್ವಿಸ್ಟ್ ಇದು. ಅಂದರೆ ಈ ಪತ್ನಿ ಗಂಡನಿಗೆ ಬಿಟ್ಟು ಪ್ರಿಯಕನ ಜೊತೆ ಓಡಿ ಹೋಗಿದ್ಲು, ತದನಂತರ ವಾಪಸ್ ಬಂದಿದ್ರು. ಆವಾಗ ನಡೀತಾ ಇರುವಂಥ ಗಲಾಟೆ ವಿಕೋಪಕ್ಕೆ ತಿರುಗಿ ಸಾಯಿಸುವಂಥ ಹಂತಕ್ಕೆ ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಏನಿದು ಅನೈತಿಕ ಸಂಬಂಧ? ಅಂದರೆ ಶಂಕೆಯಿಂದಾಗಿನ ಅಥವಾ ಪ್ರಿಯಕನ ಜೊತೆ ಓಡಿ ಹೋದಾದ ನಂತರ ಆಗಿರುವಂಥ ಗಲಾಟೆನ ಇದು? ಎಸ್ ಹೇಮಕುಮಾರ್, ಏನು ಬಳ್ಳಾರಿ ಮೂಲದ ನಜ್ಮಾ ಹಾಗೂ ಹಲ್ಲೆ ಮಾಡಿರುವಂತಹ ಪತಿ ಸಲ್ಮಾನ್ ಇವರಿಬ್ರು ಕೂಡ ಪ್ರೀತಿಸಿ ಮದುವೆಯಾಗಿರ್ತಾರೆ. ಲವ್ ಮ್ಯಾರೇಜ್ ಆಗಿದ್ದಂತಹ ಈ ಇಬ್ಬರು ದಂಪತಿಗಳು ಕಳೆದ 2 ವರ್ಷಗಳ ಹಿಂದೆ ನೆಲಮಂಗಲ ತಾಲೂಕಿನಲ್ಲಿ ಕೆಲಸವನ್ನ ಹಚ್ಚಿಕೊಂಡು ಒಂದು ದರ್ಗಾದ ಸಮೀಪ ಒಂದು ಕೆಲಸವನ್ನ ಹರಸಿ ತಮ್ಮ ಜೀವನವನ್ನ ನಡೆಸಿರ್ತಾರೆ. ಹೀಗೆ ಜೀವನ ನಡೀತಿದ್ದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಈ ಸಣ್ಣ ಪುಟ್ಟ ಗಲಾಟೆಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಗಲಾಟೆಯನ್ನ ನಡೆದಿರೋದಿಲ್ಲ. ಈ ಮೊದಲು ಕೂಡ ತನ್ನ ಏನು ಪತ್ನಿ ಪ್ರಿಯತಮನೊಂದಿಗೆ ಕಾಣಿಸ್ಕೊಂಡಿರ್ತಾಳೆ. ಕ್ಷಮಿಸಿದ್ದಂತಹ ಪತಿ ಸುಮ್ಮನಾಗಿರ್ತಾನೆ. ಆದ್ರೆ ಏನು ಕೆಲ ದಿನಗಳ ಹಿಂದೆ ಇದೇ ಪತ್ನಿ ತನ್ನ 2 ಮಕ್ಕಳು ಹಾಗೂ ಪತಿಯನ್ನ ತೊರೆದು ಪ್ರಿಯಕರನೊಂದಿಗೆ ಓಡಿ ಹೋಗಿರ್ತಾಳೆ. ಇದನ್ನ ಗಮನಿಸಿದ್ದಂತಹ ಪತಿ ಒಂದು ರೀತಿ ನೊಂದು ಆ ನಂತರ ಪತ್ನಿಯನ್ನ ಮರಳಿ ತನ್ನ ಮನೆಗೆ ಇಂದು ಬೆಳಿಗ್ಗೆ ಕರೆ ತಂದಿರ್ತಾನೆ. ಅದೇ ಸಿಟ್ಟಿನಲ್ಲಿ ಪತ್ನಿಯೊಂದಿಗೆ ಜಗಳ ತೆಗೆದು ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಮನೆಯಲ್ಲಿದ್ದ ಮುಚ್ಚಿನಿಂದ ಪತ್ನಿ ಮೇಲೆ ಹಲ್ಲೆ ನಡೆಸ್ತಾನೆ. ಪತ್ನಿಯನ್ನ ಹಲ್ಲೆ ನಡೆದ ತಕ್ಷಣ ಆತ ಏನ್ ಮಾಡ್ತಾನೆ, ಸೀದಾ ತನಗೆ ಕೆಲಸ ಕೊಟ್ಟಿದ್ದಂತಹ ಮಾಲೀಕನಿಗೆ ಕರೆ ಮಾಡಿ ಹೇಳಿ ಈ ರೀತಿ ಮಾಡಿದ್ದೀನಿ, ಅವಳನ್ನ ಕಾಪಾಡಿ ಅಂತ ಸ್ವತಃ ಮಾಲೀಕನಿಗೆ ಹೇಳಿ ಆತ ಏನ್ ಮಾಡ್ತಾನೆ, ಸೀದಾ ಸ್ಥಳದಿಂದ ಪರಾರಿ ಆಗ್ತಿದ್ದಂತೆ ಸೀದಾ ಪೊಲೀಸ್ ಠಾಣೆಗೆ ತೆರಳಿದ್ದಂತಹ ಆರೋಪಿ ಪತಿ ಅಲ್ಲಿ ಪೊಲೀಸರಿಗೆ ಶರಣಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸದ್ಯ ಪೊಲೀಸರು ಪತಿ ಆರೋಪಿಯನ್ನ ವಶಕ್ಕೆ ಪಡೆದು ಆ ಪತ್ನಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.